ರೀ ಪಟೇಲ್ರ ಮನೆಗೆ ಹೆಣ್ಣು ನೋಡಕ್ ಹೋಗ್ತೀರಾ, ಹುಡುಗಿ ಸರಿ ಇಲ್ಲ ಅಂದ. ಹೌದಾ, ಹ್ಞೂ ಅಪ್ಪ ಬೇಡ ಕಣಪ್ಪ ಹಂಗಾದ್ರೆ ವಾಪಸ್ ಬರ್ತಾನೆ. ಅವ್ರವ್ರ ಪಟೇಲ್ರ ಮನೆ ಹುಡುಗಿನೇ ಪ್ರಾಬ್ಲಮ್ ಆಗೈತೆ. ಓಕೆ, ಅರ್ಥ ಆಯ್ತಾ ನಿಮ್ಗೆ? ಹೌದೌದು. ಅವ್ರು ಪಟೇಲ್ರ ಮನೇಲಿ ಹೆಣ್ಣು ನೋಡಕ್ ಹೋಗ್ತಾ ಇದ್ದೀರಾ, ಹುಡುಗಿ ಸರಿ ಇಲ್ಲ ಅಂತ ಹೇಳಿದ್ ಊರಲ್ಲೇ ಪಟೇಲ್ರ ಮಗಳದು ಏನೋ ಪ್ರಾಬ್ಲಮ್ ಆಗೈತೆ. ಅರ್ಧ ಇರೋದಕ್ಕೆ ಮಚ್ಚಿಡ್ಕೊಂಡ್ ಬಂದಿದ್ದ ನಾನು ಮನೆ ಹತ್ರಕ್ಕೆ. ಬೇರೆ ಏನಿಲ್ಲ, ಬ್ಯಾಕ್ ಗ್ರೌಂಡ್ ಅಲ್ಲಿ ಮನೆ ಬಿದ್ದಿರೋದಕ್ಕೆ ವಿಡಿಯೋ ಡಿಲೀಟ್ ಮಾಡ್ಸಿದ್ರು. ಇನ್ನೊಬ್ಬ ಇರ್ತಾನೆ ನೋಡಿ, ನೋಡು ನೀನ್ 2 ಪೀಸ್ ಹಾಕಿದಿ ಅಂತ ಎಲ್ಲ ಬಿಟ್ಟಿದ್ದೆ ನೋಡಿ. ಹಳ್ಳಿಲಿ ಒಂದು 10 ಜನ 15 ಜನ ಇರ್ತಾರೆ. ನನ್ನ ಮಕ್ಳಿಗೆ ಮಾಡಕ್ ಕೆಲ್ಸನೂ ಇರಲ್ಲ, ಏನಂದ್ರೆ ಏನು ಇರಲ್ಲ. ನಾನು ಬಡವ ಬದುಕಿನಲ್ಲಿ ಸಾಹುಕಾರ ಪ್ರೀತಿಯಲ್ಲಿ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಅವೆಲ್ಲ ಅದು ಬಂದ್ಮೇಲೆ ನಾವು ಎಷ್ಟೋ ಜನ ಒಳ್ಳೊಳ್ಳೆ ರೀಲ್ಸ್ಗಳು ಮಾಡ್ತೀವಿ. ಎಷ್ಟು ಒಂದ್ ರೀಲ್ಸ್ ಮಾಡಕ್ ಎಷ್ಟು ಕಷ್ಟ, ಆ ರೀಲ್ಸ್ ಅಲ್ಲಿ ಮುಂದುವರಿಬೇಕು ಅಂದ್ರೆ ಎಷ್ಟು ಕಷ್ಟ. ಹೌದು, ತುಂಬಾನೇ. ಅಂದ್ರೆ ಒಂದು ಫಾಲೋವರ್ಸ್ ತಗೋಬೇಕು ಅಂದ್ರೆ ಸುಮ್ಮನೆ ಕೊಡಲ್ಲ, ಒಂದು ಲೈಕ್ ಕೊಡ್ಬೇಕು ಅಂದ್ರೆ ಸುಮ್ಮನೆ ಕೊಡಲ್ಲ, ತುಂಬಾನೇ ಕಷ್ಟ ಇರ್ತದೆ. ನೋಡ್ತಾರೆ, ಕಂಟೆಂಟ್ ಚೆನ್ನಾಗಿರ್ಬೇಕು. ನಂದ್ರಲ್ಲಂತೂ ಪಕ್ಕ ನಾನು ಫಾಲೋವರ್ಸ್ ಮಾಡೋರು ಪ್ರತಿಯೊಬ್ಬರಿಗೂ ಹೇಳ್ತೀನಿ, ಕಂಟೆಂಟ್ ಚೆನ್ನಾಗಿದ್ರೆ ಲೈಕ್ ಕೊಡೋದು. ಪುಣ್ಯಾತ್ಮರು ಬೇರೆದು ಯಾವ್ದಕ್ಕೂ ಹಾಕೋರು ಲೈಕೇ ಕೊಡಲ್ಲ. ನಾನು ಫಾಲೋವರ್ಸ್ ಮಾಡ್ತಾರೋ ಪ್ರತಿಯೊಬ್ರು ಎಲ್ಲ ಹಳ್ಳಿಗಳು, ಬೆಂಗಳೂರಲ್ಲಿ ಜಾಸ್ತಿ ಇದ್ದಾರೆ ನನ್ನ ಫಾಲೋವರ್ಸ್. ಮಂಡ್ಯದಕ್ಕಿಂತ ಬೆಂಗಳೂರಲ್ಲಿ ಜಾಸ್ತಿ ಇದೆ. ನೀನು ಹುಬ್ಳಿ, ಧಾರವಾಡ, ಗುಲ್ಬರ್ಗ, ಕೊಪ್ಪಳ, ಉತ್ತರ ಕರ್ನಾಟಕ ಆ ಸೈಡು ಜಾಸ್ತಿ ಇದ್ದಾರೆ. ಹೇಳ್ಕೋಬೇಕು ಅಂದ್ರೆ ಅಲ್ಲಿ ಇಲ್ಲಿ ಮಂಡ್ಯನೇ ಕಡಿಮೆ, ಅವೆರಡಕ್ಕೂ. ಮೈಸೂರು ಜಾಸ್ತಿ ಇದೆ. ಇನ್ನೊಂದು, ನಿಮ್ಮ ಕಂಟೆಂಟ್ಗಳಲ್ಲಿ ಏನೋ ಒಂದು ಮೆಸೇಜ್ ಇರುತ್ತೆ. ಇಲ್ಲ ಸರ್, ನಾನು ಹಂಗಿದ್ರೆ ಮಾಡ್ತೀನಿ. ನನ್ನ ಮೈಂಡ್ಗೆ ಆಮೇಲೆ ಏನಾದ್ರೂ ಇದು ಅಪ್ಲೋಡ್ ಮಾಡ್ಲೋ ಬೇಡ ಅಂತ ಡೌಟ್ ಇದ್ರೆ, 4 ಜನ ಫ್ರೆಂಡ್ಸ್ ಇದ್ದಾರೆ, ಅವ್ರು ನಾರ್ಮಲ್ ವಿಡಿಯೋ ಕಳಿಸ್ಕೊಡ್ತೀನಿ. ಅಣ್ಣ ಇದ್ರಲ್ಲಿ ಏನೋ ಪ್ರಾಬ್ಲಮ್ ಇದೆ ನೋಡು ಅಂತ, ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಮುಂದೆ ನೋಡೋಣ ಅಂತ ಅಂದ್ಬಿಟ್ಟು, ಚೆನ್ನಾಗಿದೆ ಹಾಕು ಅನ್ನೋವರೆಗೂ ಮಾಡಲ್ಲ. ನಿಮ್ಗೆ ಏನಾದ್ರು ಹತ್ರ ಡೌಟ್ ಬಂದ್ರೆ ನಿಮ್ಮ ಫ್ರೆಂಡ್ಸ್ಗಳ ಹತ್ರ ಸಜೆಷನ್ ಕೇಳ್ತೀನಿ. ಕೇಳ್ಬಿಟ್ಟೆ ನಾನು ಹಾಕೋದು. ಬಟ್ ಆದ್ರೂ ಕೂಡ ಒಂದು ಪ್ರಾಬ್ಲಮ್ ಆಗುತ್ತೆ. ಏನು? ಯಾವ್ದನ್ನ? ಅದು ಮೂಳೆ ಮಟನ್ದು ಪೀಸ್ದು ಏನೋ ಪ್ರಾಬ್ಲಮ್ ಆಗುತ್ತೆ. ಅದ್ಯಾವನ ಮರಿ ಒಂದೇ ಒಂದು ಚಿಕನ್ ಪೀಸ್ ಹಾಕ್ಬಿಟ್ಟು ಮಟನೇ ಹಾಕಿಲ್ವಲ್ಲ ನನಗೆ. ಮಳೆ ಅದು ವಿಡಿಯೋ ಮಾಡೋಣ ಅಂದ್ರೆ ರಾಮೇಗೌಡರು ಅಂತ ಇದ್ದಾರೆ, ಪಾಂಡುಪುರದ ಹತ್ರ ಚಂದ್ರೆ ಅಂತ ಅವ್ರವರು. ಅವ್ರು ಸುಮಾರು ಒಂದು 5,000 ಸಿನಿಮಾಗೆ ವಾಯ್ಸ್ ಡಬ್ಬಿಂಗ್ ಮಾಡಿದ್ದಾರೆ. ವಾಯ್ಸ್ ಡಬ್ಬಿಂಗ್ ಮಾಡಿದ್ದಾರೆ. ಇದಕ್ಕೂ ಕಟ್ಟಪ್ಪ ಫಿಲಮ್ ಯಾವ್ದದು, ಬಾಹುಬಲಿಗೂ ಡಬ್ಬಿಂಗ್ ಮಾಡಿದ್ದಾರೆ. ಕಟ್ಟಪ್ಪ ವಾಯ್ಸ್ ಅವ್ರದೇ, ರಾಮೇಗೌಡರದೇ. ಕನ್ನಡಕ್ಕೆ ಡಬ್ ಮಾಡಿರೋದ್ರಲ್ಲಿ ಕಟ್ಟಪ್ಪ ವಾಯ್ಸ್ ಅವ್ರದೇ. ಅವ್ರು ತುಂಬಾ ಡಬ್ಬಿಂಗ್ ಸ್ಪೆಷಲಿಸ್ಟ್, ಅವರು ತುಂಬಾ ಡಬ್ಬಿಂಗ್ ಮಾಡಿದ್ದಾರೆ. ಸೊ ಅವ್ರ ಜೊತೆ ನಾನು ಯಾವಾಗ್ಲೂ ರೀಲ್ಸ್ ಮಾಡ್ತಾ ಇರ್ತೀನಿ. ಕಾಂಬಿನೇಷನ್ ಚೆನ್ನಾಗೈತೆ. ಸೊ ಇತ್ತೀಚೆಗೆ ಅಂದ್ರೆ ಅವ್ರು ಸಿಗ್ತಾನೆ, ಅವರು ಬಿಸಿ ಆಗೋದು, ನಾನು ಬಿಸಿ ಆಗ್ಬಿಡಿ. ನಾನು ಇಲ್ಲಿ ಬಂದಿದ್ದೆ, ಅವ್ರ ಊರಲ್ಲಿ ಇರ್ತಾರೆ, ಬಿಸಿ ಆಗ್ಬಿಟ್ಟಿದ್ದೀನಿ. ಒಂದು ರೀಲ್ಸ್ ಮಾಡೋಣ ಅಂದ್ಬಿಟ್ಟು ಫೋನ್ ಮಾಡಿದೆ. ಎಲ್ಲಿದ್ದೀರಾ ಅಂತಂದ್ರೆ ಸ್ಟೇಷನ್ ಹತ್ರ ಇದ್ದೀನಿ. ಒಂದು ಊಟ ಐತೆ, ಮುಗಿಸ್ಕೊಂಡ್ಬಂದ್ಬಿಡ್ತೀನಿ. ಎಲ್ಲಿ ಕ್ಯಾತ್ನಳ್ಳಿ ಹತ್ರ ಆರ್ತೀವಿ ಕೂಡ. ಊಟ ಆಯ್ತಾ, ಮುಗಿಸ್ಕೊಂಡ್ಬರ್ತೀನಿ. ಸರಿ ಆಯ್ತು, ನೀವು ಇಲ್ಲಿಗೆ ಬಂದ್ಬಿಡಿ, ಹಿಂಗೆ ಹೋಗೋದ. ಸರಿ ಆಯ್ತು ಬಂದು. ಅಂದ್ರೆ ಅವ್ರು ನಿಮ್ಮನ್ನ ಕರೆದಿದ್ದು? ಆಯ್ತು ರೇವಣ್ಣ, ಆಯ್ತು ಹಂಗೆ ಮಾಡಿ ಇಲ್ಲಿ ಬಂದ್ಬಿಡಿ ಅಂತಂದ್ರು. ಅಷ್ಟು ವಯಸ್ಸಾಗಿದ್ರು ರೇವಣ್ಣ ಅಂತಾರೆ. ಬಂದ್ಬಿಡಿ ರೇವಣ್ಣ ಇಲ್ಲಿಗೆ. ಆಯ್ತು ಅನ್ನೋದು ಬಂದೆ. ಇಲ್ಲಿ ಫಂಕ್ಷನ್ ಮಾಡ್ತಾ ಇರ್ತಾರಲ್ಲ, ಅವ್ರು ಕೇಳಿಸ್ಕೊಂಡ್ರು, ಯಾರು ರವಿ ಮಾಡೋರು. ಅಣ್ಣ ಪ್ಲೀಸ್ ಕರೆಯೋಣ. ಇಲ್ಲ ಅವ್ರು ಹಂಗೆಲ್ಲ ಬರೆಯಲ್ಲ, ಕರೆದಿರೋದು. ಕರೆಯೋಣ, ಏನಿಲ್ಲ. ಅವ್ರು ಊಟ ಮಾಡದೇ ಇರೋ ಪರವಾಗಿಲ್ಲ, ನಿಂತ್ಕೊಂಡು ನೋಡ್ಕೊಂಡು ಹೋಗ್ಲಿ, ನಮ್ಗೊಂದು ಫೋಟೋ ತಗೋತೀವಿ, ಇಲ್ಲಿಗೆ ಕರೆಯೋಣ, ಇಲ್ಲಿಂದನೇ ಹೋಗ್ರಿ ಹೇಳ್ಬಿಟ್ಟು. ರವಿ ಹಿಂಗೆ ಹೇಳ್ತವ್ರೆ. ನಾನು ಅಣ್ಣ ಯಾರೋ ಏನೋ, ಇಲ್ಲ ನಮ್ಗೆ ಗೊತ್ತಿರೋರೇ ಸರಿ ಆಯ್ತು ಹೋದೆ, ಕೂತ್ಕೊಂಡೆ. ಊಟ ಮಾಡೋವರೆಗೂ ಬಿಡಲಿಲ್ಲ. ನಾವು ಊಟದ ಕಂಟೆಂಟ್ ಸಿಕ್ತು. ಕಂಟೆಂಟ್ ಅಂದ್ರೆ ಅದು ಕಂಟೆಂಟ್ ತರ ನೋಡ್ಬೇಕು. ಕೆಲವರು ಅಯ್ಯೋ ಆ ಥರದ್ದು ಹೋದ್ರೆ 4 ಎಕ್ಸಾಂಪಲ್ ಐತೆ, ಸಖತ್ತಾಗೈತೆ, ಅವು ತುಂಬಾ ಚೆನ್ನಾಗಿ ಇದಾಯ್ತದೆ ಹೇಳಿ. ನಮ್ಗೆ 2 ಕಂಟೆಂಟ್ ಸಿಕ್ತು. ಏನ್ ಕಂಟೆಂಟು? ಅಯ್ಯೋ ನಾವು ರೀಲ್ಸ್ ಮಾಡೋರು ಬರೀ 2 ಪೀಸ್ ಹಾಕಿದ್ರಲ್ಲ, ಹಾಕ್ರೆ ಇನ್ನೂ 4 ಪೀಸ್ ಅನ್ನೋ ತರ ಕಂಟೆಂಟ್. ಅದು ಜಸ್ಟ್ ನಾವೊಂದು ಜನ ನಗ್ಸಕ್ಕೆ ಏನೇನಾದ್ರು ಒಂದು ಮಾಡ್ತಾ ಇರ್ತೀವಿ. ಸೊ ಅವ್ರು ಅರ್ಥ ಮಾಡ್ಕೊಳ್ಳಿಲ್ಲ, ನಾವು 5 ಪೀಸ್ ಹಾಕಿದೀವಿ, 2 ಪೀಸ್ ಅಂತ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಣಲ್ಲ ಅಂತ. ಅಲ್ಲಿ ಅವರು ಆ ಬೀಗ್ ರೂಟ ಎಲ್ಲಿ ಅವರು ಫಂಕ್ಷನ್ ಮಾಡಿದ್ರು. ಫಂಕ್ಷನ್ ಸಂಬಂಧಿಕರು ನಮ್ಮನ್ನು ಕರೆದಿದ್ದು ಅಲ್ಲಿಗೆ. ಸೊ ಇದು ಪ್ರಾಬ್ಲಮ್. ಆಗ ಫಂಕ್ಷನ್ ಮಾಡಿದವ್ರು ನನಗೆ ಫೋನು, ಸರ್ ಆಮೇಲೆ ತಿರ್ಗಾ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೆ ಸರ್, ದಯವಿಟ್ಟು ಅಲ್ಲಿ ಜಾಸ್ತಿನೇ ಮಟನ್ ಹಾಕಿದ್ದು, ಇದು ನಮ್ಮ ಸ್ವಾರ್ಥಕ್ಕೋಸ್ಕರ ಮಾಡಿರೋದು, ಇದು ದಯವಿಟ್ಟು ಯಾರು ಬೇಜಾರು ಮಾಡ್ಕೊಂಡು ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಅದರಲ್ಲಿ ಎಷ್ಟು ಮಟನ್ ಹಾಕಿದ್ದಾರೆ, ದೊನ್ನೆಲ್ ಹಾಕಿರೋದ ಕ್ಲೀನಾಗಿ ಝೂಮ್ ಮಾಡಿ ತೋರಿಸಿದ್ದೀನಿ, ದಯವಿಟ್ಟು ನೋಡಿ, ಯಾರು ಬೇಜಾರು ಮಾಡ್ಕೋಬೇಡಿ ಅಂತ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೆ. ಅಂದ್ರೆ ನಾರ್ಮಲ್ ನೋಡೋರೆಲ್ಲ ಕಂಟೆಂಟ್ ಅಂತಾನೆ ನೋಡ್ತಾರೆ, ಕಂಟೆಂಟ್ ತರನೇ ನೋಡ್ತಾರೆ. ಸೊ ಅಲ್ಲಿ ಫಂಕ್ಷನ್ ಮಾಡಿರೋರಿಗೆ ಅದು ಆತರ ಆಗ್ಬಿಡ್ತದೆ. ಅಲ್ಲಿ ಅವ್ರಿಗೂ ಏನು ಅನ್ಸಲ್ಲ, ಫಂಕ್ಷನ್ ಮಾಡೋರ್ಗೂ ಏನು ಅನ್ಸಲ್ಲ. ಇನ್ನೊಬ್ಬ ಇರ್ತಾನೆ ನೋಡಿ, ನೋಡು ನೀನು 2 ಪೀಸ್ ಹಾಕಿದಿ ಅಂತ ಎಲ್ಲ ಬಿಟ್ಟಿದ್ದೆ. ಹಳ್ಳಿಲಿ ಒಂದು 10 ಜನ 15 ಜನ ಇರ್ತಾರೆ. ನನ್ನ ಮಕ್ಳಿಗೆ ಮಾಡಕ್ ಕೆಲ್ಸನೂ ಇರಲ್ಲ, ಏನಂದ್ರೆ ಏನು ಇರಲ್ಲ.
ಬರೀ ಅವ್ನ ಏನು ಎಲ್ಲೋದ್ರೂ ಕಡ್ಡಿ ಇಟ್ಕ ಅಲ್ಲಾಡಿಸ್ತಾರೆ ಅಂತಾರಲ್ಲ, ಆ ಥರದವರು ಪ್ರತಿ ಊರಲ್ಲೂ ಒಂದು 10-12 ಜನ ಇರ್ತಾರೆ. ಅಲ್ಲಿ ಒಂದು 100 ಜನ ಸಪೋರ್ಟ್ ಮಾಡಿದ್ರೆ ಒಂದು 5 ಜನ ಇರ್ತಾರೆ. ಭಯಂಕರ. ಇಲ್ಲಿ ನೋಡು ಗುರು ಹೆಂಗ್ ಮಾಡೋನೆ, ಏನ್ ಗುರು ಈ ಥರನೇ ಮಾಡ್ಕೊಂಡು ಅವ್ರದ್ದು ಅದೇ ಜೀವನ. ಈತಗೆ ಮನೇಲಿ ಅವ್ರ ಫ್ಯಾಮಿಲಿ ಬಗ್ಗೆನೂ ಯೋಚನೆ ಮಾಡಲ್ಲ, ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ಕೊಂಡೆ ಕಾಲ ಕಳೆದ್ಬಿಡ್ತಾರೆ. ಅಲ್ಲಿ ಇಲ್ಲಿ ಕೂತ್ಕೊಂಡು ಬೀಡಿ ಹೊಡ್ಕೊಂಡು ಅಲ್ಲಿ ಇಲ್ಲಿ ಕೂತ್ಕೊಂಡು. ಸೊ ಜೀವನದಲ್ಲಿ ಏನಾದರೂ ಮಾಡಬೇಕು ಅನ್ನೋ ಉದ್ದೇಶನೇ ಇರಲ್ಲ ಅವ್ರಿಗೆ ಅಂತ. ನಮ್ಮ ಮಕ್ಕಳು ಬೇಜಾನ್ ಜನ ಎಲ್ಲ ಊರಲ್ಲೂ ಇರ್ತಾರೆ. ಅದರಲ್ಲಿ ಇನ್ನೂ ಒಂದು ಸಾಕ್ಷಿಯಾಗಿ ಹೇಳ್ತೀನಿ ಕೇಳಿ. ಒಂದು ಊರಲ್ಲಿ ಒಂದು ಒಳ್ಳೆ ಹೆಸರು ತಗೋಬೇಕು, ಒಂದು ಕಂಟೆಂಟ್ ಐತೆ. ಯಾರ ಹೆಸರು ತಗೋತೀರಾ? ಪಟೇಲ್ರ ಹೆಸರು ತಗೋಬೇಕು. ಊರಲ್ಲಿ ಪ್ರತಿಯೊಂದು ಊರಲ್ಲೂ ಪಟೇಲ್ ಇರ್ತಾರೆ. ಇಡೀ ದೇಶಕ್ಕೆಲ್ಲ ಒಬ್ಬನೇ ಪಟೇಲ ಅಲ್ಲ, ಒಂದೊಂದು ಊರಲ್ಲೂ ಪಟೇಲ್ ಇರ್ತಾರೆ, ಒಂದೊಂದು ಊರಲ್ಲೂ ಚೇರ್ಮನ್ ಇರ್ತಾರೆ, ಇಲ್ಲ ಪಟೇಲ್ ಇರ್ತಾರೆ. ಎರಡರಲ್ಲಿ ಒಂದು ಹೆಸರು ತಗೋಬೇಕು. ಓಕೆ, ಒಂದು ಮನೇಲಿ ಒಂದು ಹೆಣ್ಣಿದ್ರೆ 100 ಜನ ಬರ್ತಾರೆ, 100 ಜನ ಹೋಗ್ತಾ ಇರ್ತಾರೆ. ಒಂದು ಗಾಡಿ ಸೇಲ್ಗಿದ್ರೆ 10 ಜನ ಬರ್ತಾರೆ, 10 ಜನ ಹೋಗ್ತಾ ಇರ್ತಾರೆ ಅಲ್ವಾ? ಸೊ ಅದಕ್ಕೆ ಎಕ್ಸಾಂಪಲ್, ಒಂದು ಮನೇಲಿ ಒಂದು ಹೆಣ್ಮಗು ಐತೆ. ಸೊ ಒಂದು ಇಬ್ರು ಬರ್ತಾ ಇರ್ಬೇಕಾದ್ರೆ ಆಮೇಲೆ ಇನ್ನೂ ಒಂದು ಏನಂತಂದ್ರೆ, ಒಂದು ಮನೇಲಿ ಹುಡುಗಿ ಹೆಂಗಿರ್ತದೋ, ಸೊ ಅವ್ರಿಗೆ ಆಗದೆ ಇರೋರು ಒಂದು 10 ಜನ ಇರ್ತಾರೆ. ಅದ್ರಲ್ಲಿ ಈ ಮದ್ವೆ ಕಿತ್ತಾಕೋರು ಒಬ್ರು ಇರ್ತಾರೆ ಪ್ರತಿ ಊರಲ್ಲಿ. ಎಲ್ಲ ಊರಲ್ಲೂ ಅದು ಹುಡುಗಿನೂ ಚೆನ್ನಾಗಿರ್ತಾಳೆ, ಹುಡುಗನೂ ಚೆನ್ನಾಗಿರ್ತಾನೆ, ಎಲ್ಲರೂ ಫ್ಯಾಮಿಲಿ ಹೊಂದಾಣಿಕೆನೂ ಆಯ್ತದೆ. ಬಟ್ ಇವನೇ ದೊಡ್ಡ ಶಾಸ್ತ್ರಿ ಆಗ್ಬಿಡ್ತಾನೆ. ಏನಾಗ್ಬಿಡ್ತಾನೆ, ಲೈ ಹುಡುಗಿ ಸರಿ ಇಲ್ಲ ಕಣ, ಹಿಂಗೆ ಅಂದ್ಬಿಡ್ತಾರೆ. ಅದೇನಕ್ಕೆ ಅಂತಾರೋ ಏನ್ ಬಿಡ್ತಾರೋ ಗೊತ್ತಿಲ್ಲ. ಸೊ ಅದ್ರಲ್ಲಿ ಅವ್ರಿಗೆ ಏನ್ ಸಿಗುತ್ತದೋ, ಸೊ ಅವ್ರಿಗೂ ಸಂಬಂಧನೇ ಇರಕ್ಕಿಲ್ಲ. ಒಂದು ಊರಲ್ಲಿ ಪ್ರತಿಯೊಬ್ರು ಇರ್ತಾರೆ. ಸೊ ಈ ತರ ಒಂದು ಹುಡುಗ ಒಂದು ಹುಡುಗಿ ಏನ್ ಕಂಟೆಂಟು ನಂದು, ಹುಡುಗನ ತಂದೆ ಇಬ್ರು ಹೆಣ್ಣು ನೋಡಕ್ಕಿಂತ ಬರ್ತಾ ಇರ್ತಾರೆ. ಅವ್ರಿಗೆ ಮನೆ ಗೊತ್ತಿರಲ್ಲ, ಈ ಪಟೇಲ್ರ ಮನೆ ಯಾವ್ದು ಅಂತ ಅಡ್ರೆಸ್ ತೋರಿಸ್ತಾರೆ, ಅದೇ ಕಣ ಹೋಗೋಣ ಅಂತ. ಸರಿ ಅಪ್ಪ ಆಯ್ತು ಅಂದ್ಬಿಟ್ಟು ಹೋಯ್ತಾರೆ. ಇನ್ನೊಬ್ಬ ಬರ್ತಾನೆ, ರೀ ಪಟೇಲ್ರ ಮನೆಗೆ ಹೆಣ್ಣು ನೋಡಕ್ ಹೋಗ್ತೀರಾ, ಹುಡುಗಿ ಸರಿ ಇಲ್ಲ ಅಂತ. ಹೌದಾ, ಅಪ್ಪ ಬೇಡ ಕಣಪ್ಪ ಹಂಗಾದ್ರೆ ವಾಪಸ್ ಬರ್ತಾನೆ. ಇಲ್ಲ ಅಡ್ರೆಸ್ ಕೇಳಿದ್ನಲ್ಲ, ಅವ್ನು ತಿರ್ಗಾ ಕೇಳ್ತಾನೆ, ಯಾಕೆ ವಾಪಸ್ ಹೋಯ್ತಾ ಇದ್ರ, ಹುಡುಗಿ ನಡತೆ ಸರಿ ಇಲ್ವಂತೆ, ಬೇಡ ಬಿಡಪ್ಪ ನಮ್ಗೆ ಯಾಕೆ. ಅಣ್ಣ ನಿಮ್ಗೆ ಯಾರೋ ಏನೋ ತಲೆ ಕೆಡ್ಸವ್ರೆ, ಹುಡುಗಿ ಒಳ್ಳೆ ಹುಡುಗಿ ಅಂತ ಹುಡುಗಿ ನಿನ್ ಮಗನ್ ತಂದ್ಕೊಳ್ಬೇಕು ಅಂದ್ರೆ ಪುಣ್ಯ ಮಾಡಿರ್ಬೇಕು ನೀನು. ಯಾರ ಮಾತು ಕೇಳಕ್ ಹೋಗ್ಬೇಡಿ. ಅಷ್ಟಕ್ಕೂ ನೀವು 3ನೇ ಮಾತು ಯಾಕೆ ಕೇಳ್ತೀರಾ? ಹುಡುಗಿ ನೋಡ್ಕೊಂಡು ಹೋಗಿ, ಮಾತಾಡಿದ್ರೆ ಗೊತ್ತಾಗುತ್ತೆ, ಇಲ್ಲ ನೋಡಿದ್ರೆ ಗೊತ್ತಾಗುತ್ತೆ, ಇಲ್ಲ 4 ಜನ ವಿಚಾರಿಸಿದ್ರೆ ಗೊತ್ತಾಗುತ್ತೆ. ಹುಲಿ ಹಿಂಡೋರ್ ಮಾತಕ್ಕೆ ನಂಬಕ್ ಹೋಗ್ಬೇಡಿ. ಸರಿ ಆಯ್ತು ಹಂಗ ಅಂದ್ಬಿಟ್ಟು ಅಲ್ಲಿ ಮುಗೀತು. ಆಗ ಗಂಡು ಹೇಳ್ತಾನೆ, ಹೌದು ಕಣಪ್ಪ ಇವ್ರು ಹೇಳಿದ್ರಲ್ಲೂ ನ್ಯಾಯ ಐತೆ, ಯಾವನೋ ಒಂದು ಮಾತು ಹೇಳ್ತಾನೆ ಅಂದ್ಬಿಟ್ಟು ನಾವ್ಯಾಕೆ ತಲೆ ಕೆಡಿಸ್ಬೇಕು, ನಡಿಯಪ್ಪ ಹೋಗಲ್ಲ. ಸರಿ ಆಯ್ತು ಹೋಗಲ್ಲ, ಹೋಯ್ತಾರೆ. ಅದು ಕಂಟೆಂಟ್ ಮುಗೀತು. ಇಲ್ಲಿ ಏನಾಗೈತೆ ಅಂದ್ರೆ, ಇಲ್ಲಿ ಹುಳಿ ಅಲ್ಲ, ಪಟೇಲ್ರ ಮನೇಲಿ ಹುಡುಗಿ ಸರಿ ಇಲ್ಲ ಅಂತ ಅವ್ರವ್ರ ಪಟೇಲ್ರ ಮನೆ ಹುಡುಗಿನೇ ಪ್ರಾಬ್ಲಮ್ ಆಗೈತೆ. ಅರ್ಥ ಆಯ್ತಾ ನಿಮ್ಗೆ? ಅವ್ರು ಪಟೇಲ್ರ ಮನೇಲಿ ಹೆಣ್ಣು ನೋಡಕ್ ಹೋಗ್ತಾ ಇದ್ದೀರಾ, ಹುಡುಗಿ ಸರಿ ಇಲ್ಲ ಅಂತ ಹೇಳಿದ್ ಊರಲ್ಲೇ ಪಟೇಲ್ರ ಮಗಳದು ಏನೋ ಪ್ರಾಬ್ಲಮ್ ಆಗೈತೆ ಎಲ್ಲ. ಆಗ ಅವ್ರಿಬ್ರಿಗೂ ತರಾಟೆ, ಏನೋ ನನ್ ಮನೆ ವಿಚಾರ ಮಾಡ್ತಾಡಕ್ ಇದ್ ಮಾಡ್ತೀಯ ನೀನು, ಎಷ್ಟೋ ನಿನಗೆ ಕೊಬ್ಬು ಹಂಗೆ ಹಿಂಗೆ ಅಂತ. ಆಮೇಲೆ ನಾನ್ ಮಾತಾಡಿ, ಸರ್ ಇಲ್ಲ ಸರ್ ಅದು 2 ವರ್ಷದಿಂದ ಕಂಟೆಂಟ್ ಮಾಡಿರೋದು, 2 ವರ್ಷದಿಂದ ಒಂದು ಕಂಟೆಂಟ್ ಮಾಡಿರೋದು, ಅದನ್ನ ಬೇಕಾದ್ರೆ ನಾನು ಟಿಕ್ಟಾಕ್ ಅಲ್ಲಿ ಅಪ್ಲೋಡ್ ಮಾಡಿದೆ, ಅದನ್ನ ಪುನಃ ರೀಪೋಸ್ಟ್ ನಾನು ಮಾಡಿದ್ದೀನಿ. ನಿಮ್ದು ಮೊನ್ನೆ ಆಗಿರೋದು, ನಮ್ದು 2 ವರ್ಷದಿಂದ ಆಗಿರೋದು ಸರ್ ಅಂತ ಹೇಳಿದ್ಮೇಲೆ ಅವರು ಸಮಾಧಾನ. ಈ ತರಗಳೆಲ್ಲ ಇರ್ತಾರೆ. ಹಣ್ಣುಗಳು ಮಾರಕ್ಕೆ ಹೋಗ್ತಿದ್ದಾರೆ ಸರ್, ಹಣ್ಣುಗಳು ಸರ್ ನನ್ನ ಪಕ್ಕದ ಮನೆಯಲ್ಲಿ ಇದು ಪಕ್ಕದ ಚೌಟ್ರಿಲಿ ಇದು ಯಜಮಾನ ಡಬ್ಬಿಂಗ್ ತರ, ಯಜಮಾನ ಡಬ್ಬಿಂಗ್. ಏನ್ ಡಬ್ಬಿಂಗು? ಅದೇ ಬರ್ತಾನಲ್ಲ ಪಕ್ಕದ ಚೌಟ್ರಿಲಿ ನನ್ನ ತಂಗಿ ಮದ್ವೆ, ಕೇಸರಿ ಬಾತು ಇದು ಎಲ್ಲ ಬೇಕು, ಇದೆಲ್ಲ ಬೇಕಾಗಿ ಒಂದು ಒಳ್ಳೆ ಹೋಟ್ಲ್ ಹೇಳಿದೆ, ಅದನ್ನ ಡಬ್ಬಿಂಗ್ ಮಾಡಿ ನಾನು ಹಣ್ಣಿನ ತರ ಮಾಡಿದೆ. ಸರ್ ನನ್ನ ತಂಗಿ ಮದ್ವೆ ಎಂಗೇಜ್ಮೆಂಟ್ ನಡೀತೈತೆ, ಹಣ್ಣುಗಳು ಬೇಕು, ಅದು ಹಣ್ಣಂಗಡಿಗೆ ಹೋಗಿ ಮಾಡ್ಬೇಕು ಅಲ್ವಾ, ಅದು ಸಪೋರ್ಟ್ ಮಾಡ್ಬೇಕು ಜನ. ಹಣ್ಣಂಗಡಿಗೆ ಹೋಗ್ಬೇಕು, ಸರ್ ಇದೆಲ್ಲ ತಗೊಳಕ್ಕೆ ಒಂದು ಹಣ್ಣಂಗಡಿ ಇದ್ರೆ ಹೇಳಿ ಅಂತ ಆ ಅಂಗಡಿ ಮಾಡಿದೆ. ಅವನು ಅಂಗಡಿಯನ್ನು ಫೋನು, ಏನ್ ಗುರು ನಮ್ಮ ಹಣ್ಣಂಗಡಿ ಚೆನ್ನಾಗಿಲ್ಲ ಅಂದ್ಬಿಟ್ಟು ಬೇರೆ ಅಂಗಡಿಗೆ ಹೋಗು ಅಂತ ಹೇಳ್ತೀವಿ. ಒಸಿಯಲ್ಲ ಸರ್, ಅಷ್ಟೇ ಯಾಕೆ ಸರ್, ನಮ್ಮೂರಲ್ಲೇ ಬೇರೆ ಏನಿಲ್ಲ, ಬ್ಯಾಕ್ ಗ್ರೌಂಡ್ ಅಲ್ಲಿ ಮನೆ ಬಿದ್ದಿರೋದಕ್ಕೆ ವಿಡಿಯೋ ಡಿಲೀಟ್ ಮಾಡಿಸಿದ್ರು. ನಮ್ಮೂರವರೇ ಬ್ಯಾಕ್ ಗ್ರೌಂಡ್ ಅಲ್ಲಿ ಅವ್ರ ಮನೆ ಬಿದ್ದಿತ್ತು, ಡಿಲೀಟ್ ಮಾಡಿಸಿದ್ರು. ಏನಕ್ಕೆ ಅದು? ನಮ್ಮನೆ ಯಾಕೆ ತೆಗ್ದಿದ್ಯಾ? ನಮ್ಮನೆ ಯಾಕೆ ತೆಗ್ದಿದ್ಯಾ ಅಂತ ಹೆಂಗ್ ಅವ್ರೆ ನೋಡಿ. ವಿಡಿಯೋ ಮಾಡದೇ ಬಿಟ್ಬಿಟ್ಟೆ ನಮ್ಮೂರಲ್ಲಿ, ಸೀದಾ ಊರ್ ಬಿಟ್ಬಿಟ್ಟು ಬಂದ್ಬಿಟ್ಟೆ ಬೆಂಗಳೂರು. ಅವಾಗ ನೀವು ಇಲ್ಲಿ ಬೇರೆ ಸರ್ ಪಕ್ಕದೂರವ್ರು ಸಪೋರ್ಟ್ ಮಾಡ್ತಾರೆ ಸರ್. ಅಲ್ಲಿ ನಮ್ಮ ಅಕ್ಕವ್ರ ಮನೆ ಬನ್ನಂಗಡಿ ಸರ್, ಅಲ್ಲಿ ಹೋಗಿ ನಿಂತ್ಕೊಂಡ್ರೆ 100 ಜನ ನಿಂತ್ಕೊತಾರೆ ನನ್ನ ಸುತ್ತ, ಬಾವ ಬಂದ ಅಂತ. ಅಷ್ಟು ಬಾಮೈಕ್ಳು, 7 ಜನ ಬಾಮೈಕ್ಳಿದ್ದಾರೆ ನನಗೆ ಅಲ್ಲಿ ಸ್ವಂತ. ನನ್ನ ಹೆಂಡತಿ ಜೊತೆ ಒಬ್ಬ, ಇನ್ನು ಚಿಕ್ಕಮ್ಮ ದೊಡ್ಡಮ್ಮನ ಮೊಮ್ಮಕ್ಕಳು ಎಲ್ಲ ಇಷ್ಟು ಹಿಂಗಿತ್ತೆ. ಸೊ ಹಂಗಿದ್ದಾರೆ ಅಂತ ಜನ ಆಮೇಲೆ ಗೊತ್ತಾಗಿದ್ದು ನನಗೆ ಸೋಷಿಯಲ್ ಮೀಡಿಯಾದಲ್ಲಿ. ಅಯ್ಯಪ್ಪ ಬದುಕಕ್ ಬಿಡಲ್ಲ, ಭಯಂಕರ. ಯಾರೋ ಫ್ರೆಂಡು ನನ್ನ, ಈಗ ನನ್ನ ಮಗನ ಕತೆನೇ ಬಿಡಿ, ಒಂದು ಹೆಂಗವ್ರೆ ಅಂತ ಹೇಳ್ತೀನಿ.
ಗಾಡಿಗಳು ಒಂದು ಚಿಕ್ಕ ಸ್ಟೋರಿ, ಒಂದು 2 ನಿಮಿಷ. ಒಂದು 2 ವೀಲರ್ ಮೇಲೆ ಪಕ್ಕದ ಫ್ರೆಂಡು ಚಾರ್ವಸಿ ಗಾಡಿ ಕೊಡಿ ಅರ್ಜೆಂಟು ಕೊಡಬೇಕು. ನಾವು ಒಂದ್ಸಲಿ ಹೋಗಿ ಕೇಳ್ತೀವಿ, ಕೊಡಬೇಕು. ಹಳ್ಳಿಗಳಲ್ಲಿ ಸಾಮಾನ್ಯ ಅದನ್ನೇ, ಒಂಚೂರು ಗಾಡಿ ಕೊಡಲ್ಲ ಅಂದ್ರೆ ಕೊಡ್ತಾರೆ. ಹಳ್ಳಿಗಳಲ್ಲಿ ಕೊಡ್ತಾರಾ? ಓಕೆನಾ. ಸೊ ಯಾರೋ ಬಂದು ಗಾಡಿ ನಮ್ಮ ಹತ್ರ ಗಾಡಿ ಇರಲಿಲ್ಲ, ಅವನು ಗಾಡಿ ತಗೋಬಾ ಅಂತ ಕರ್ಸಿದ್ವಿ. ಗಾಡಿ ತಗೊಬಂದು ಏನಕ್ಕೆ ಅಂದ್ರೆ ಇವ್ರನ್ನ ಒಂದು ಸ್ವಲ್ಪ ಡ್ರಾಪ್ ಮಾಡಬೇಕು ಅಂತ. ನಾನೇ ಹೋಯ್ತೀನಿ. ಬೇಡ ಗಾಡಿ ಕೊಡು, ನಾನು ಹೋಯ್ತೀನಿ. ಇಲ್ಲ ನಾನೇ ಹೋಯ್ತೀನಿ. ಹೋದ, ಅವ್ನು ಬಿದ್ದು ಬಂದ್ರೆ ಏನು ಹೊಣೆ, ಯಾರು ಹೊಣೆ? ನಾವು ಬೇಡ ಅಂತ ಹೇಳಿದ್ವಿ, ನಾವೇ ಹೋಯ್ತೀವಿ. ನಮ್ಗೆ ಗಾಡಿ ಅವಶ್ಯಕತೆ ಇತ್ತು, ಇವನ ಹತ್ರ ನಾವು ಗಾಡಿ ತರ್ಸ್ಕೊಂಡಿದೀವಿ. ಸರ್ ಗಾಡಿ ಕೊಡಬೇಕು, ಹೋಗ್ಬೇಕು. ನಾವು ನಮ್ದೇನೋ ಪ್ರಾಬ್ಲಮ್ ಆದರೆ ಬೇಕಾದ್ರೆ ಏನೋ ಮಾಡ್ಕೊಡೋಣ. ಸೊ ನಾನೇ ಹೋಯ್ತೀನಿ ಅಂತ ಅವ್ನು ಹಿಂಸೆ ಬಂದ. ಸೊ ಅವ್ನು ಬಂದ, ಪ್ರಿನ್ಸಿಪಲ್ ಮಾಡ್ದ, ಓಕೆ ಆಯಿತು. ಬಂದ ಅವ್ನು ಬಿದ್ದ, ಅವ್ನ ಪ್ರಾಬ್ಲಮ್ ನಮ್ಮ ಪ್ರಾಬ್ಲಮ್ ಮಾನವೀಯತೆಯಿಂದ ರೆಡಿ ಮಾಡಿಸ್ಕೊಟ್ಟಿದ್ದೀವಿ. ರೆಡಿ ಮಾಡಿಸ್ಕೊಟ್ಟದ್ಮೇಲೂ ಒಂದೇ ಒಂದು ಅದು ಇಡೀ ಐತಲ್ಲ, ಆ ಇಡೀ ಒಂದ್ ಸ್ವಲ್ಪ ಜಾರ್ತಾ ಇರ್ತದೆ ಅವಾಗ ಹೊಸ್ದಾಗ ಹಾಕಿದ್ರೆ. ಆ ಇಡೀ ಬರ್ದೇ ಇರೋದಕ್ಕೆ ಮಚ್ಚಿಡ್ಕೊ ಬಂದಿದ್ದ ನಾನು ಮನೆ ಹತ್ರಕ್ಕೆ. ನಾವು ಈ ಮಚ್ಚಿಡ್ಕೊ ಬಂದ್ರೆ ಎದುರ್ತೀವ ಮನೆ ಹತ್ರ, ನಮ್ಮ ಮನೆ ಹತ್ರಕ್ಕೆ ಕೊಟ್ಟೆ ಕಳ್ಸಿದ್ವಿ. ಮಾತಾಡಿ ದೂಸರ ಮಾತೇ ಇಲ್ಲ. ಅವ್ನು ನೋಡ್ತಾನೆ ವಿಡಿಯೋನ, ನೋಡ್ಕೊಂಡು ಹೋಗ್ಲಿ. ಕೊಟ್ಟೆ ಕಳಿಸ್ತೆ ನಾನು. ನಿಮ್ಮ ಏನೇನು ಮಚ್ಚಿಡ್ಕೊಂಡು ಬಂದಿದ್ಯಾ, ಬಿದ್ದು ಬಂದಿರೋದು ನೀನು, ಹೋಗ್ಲಿ ಅಂತ ಅಂದ್ಬಿಟ್ಟು ಶೋರೂಮಿಗೆ ಕೊಟ್ಬಿಟ್ಟು 6,000 ರೂಪಾಯಿ ಕೊಟ್ಬಿಟ್ಟು ರಿಪೇರಿ ಮಾಡಿಸ್ಕೊಟ್ರೆ ಮನೆ ಹತ್ರ ಕುಡ್ಲಿಟ್ಕೊಂಡು ಬಂದಿದ್ಯಾ ಗೂಬಲ್ ನನ್ನ ಮಗನ. ಚೆನ್ನಾಗಿ ಬೈದು ಕಳಿಸ್ತೆ ನಾನು. ಆಮೇಲೆ ಬೈದು ಕಳಿಸ್. ಸೊ ಹಿಂಗೆಲ್ಲ ಇದ್ದಾರೆ ಸರ್ ಜನಗಳು, ಭಯಂಕರ. ಬಟ್ ನಾವು ಅಂತೂ ಯಾವುದೇ ಕಾರಣಕ್ಕೂ ಒಬ್ರು ತಂಟೆಗೆ ಹೋಗಲ್ಲ.